ದಾವಣಗೆರೆ ಬೆಣ್ಣೆ ದೋಸೆ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ಖಂಡಿತವಾಗ್ಲೂ ಕಷ್ಟ ಅಲ್ಲ. ಇವತ್ತು ನಾನು ಅಥೆಂಟಿಕ್ ದಾವಣಗೆರೆ ಬೆಣ್ಣೆ ದೋಸೆನ ಹೇಗೆ ಮಾಡಬೇಕು ಹೇಳೋದನ್ನು ಫುಲ್ ಡೀಟೇಲ್ ಆಗಿ ಅದರ ಪಲ್ಯ ಮತ್ತು ಅದರ ಚಟ್ನಿ ಇದೆಲ್ಲದರ ಜೊತೆಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗೋಲ್ಡನ್ ಬ್ರೌನ್ ಕಲರ್ ಆಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಅವ್ರ ಹತ್ರನೇ ಕೇಳಿ ಮಾಡಿರುವಂಥ ಈ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗೋಣವಾ? ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫಸ್ಟ್ ನೋಡಿ, ನಾನು ಒಂದು ಪಾತ್ರೆಗೆ 2.5 ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ದೋಸೆ ಅಕ್ಕಿ ಇದೆ ಅದನ್ನೇ ಹಾಕ್ಕೊಳ್ಬೋದು. ಹಾಗೆ ನೋಡಿ, ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು 2-3 ಸಾರಿ ತೊಳ್ಕೊಂಡು ಪುನಃ ನೀರನ್ನು ಹಾಕ್ಬಿಟ್ಟು 3 to 4 hours ಇದನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ, 4 ಗಂಟೆಗಳ ಕಾಲ ಆದಮೇಲೆ ಈಗ ಅಕ್ಕಿ ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಅಲ್ವಾ, ನೀರೆಲ್ಲ ಬಸ್ದುಬಿಟ್ಟು ಒಂದು ಟವೆಲ್ ಮೇಲೆ ಇದನ್ನು ಹರಿಗಿಟ್ಕೊಳ್ಬೇಕು. ಓಕೆನಾ? ದಾವಣಗೆರೆ ಬೆಣ್ಣೆ ದೋಸೆಗೆ ಆ್ಯಕ್ಚುಲಿ ಈ ಮೆಥಡ್ ತುಂಬ ಇಂಪಾರ್ಟೆಂಟು. ಇದನ್ನು ಮಾಡಲೇಬೇಕು ನೀವು. ಆಮೇಲೆ ಈ ಅಕ್ಕಿ ಎಲ್ಲ ಚೆನ್ನಾಗಿ ಹರಗಿ ಒಂದು 3-4 ಗಂಟೆಗಳ ಕಾಲ ಹಾಗೆ ಬಿಟ್ಟಿಡಿ. ಈ ರೀತಿ ನೀವು ಅಕ್ಕಿ ಹರಿಗಿಟ್ಟಾದ ತಕ್ಷಣ ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆ, 1 ಚಮಚ ಫುಲ್ ಮೆಂತೆನ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಈ ನೀರೆಲ್ಲ ಇಳಿಸ್ಕೊಂಡು 1-2 ಸರಿ ಈಗಲೇ ತೊಳ್ಕೊಂಡ್ಬಿಡಿ. ಆಮೇಲೆ ಪುನಃ ಬೇರೆ ನೀರು ಹಾಕ್ಬಿಟ್ಟು ಇದನ್ನು ಅಷ್ಟೇ 1-3 hours ಹಾಗೆ ಬಿಟ್ಟಿಡಿ. ಅಕ್ಕಿ ಕೂಡ ಹರಿಗಿ 1-3 hours ಹಾಗೆ ಬಿಟ್ಟಿಡಿ. ಓಕೆನಾ? ಆಮೇಲೆ ರುಬ್ಬುವಾಗ ಒಂದು ಅರ್ಧ ಗಂಟೆ ಇರುವಾಗ ನಾನು 1 ಕಪ್ ಆಗುವಷ್ಟು ಮಂಡಕ್ಕಿನ ತಗೊಂಡಿದ್ದೀನಿ. ಮಂಡಕ್ಕಿನ ನೀರು ಹಾಕಿ ಅದನ್ನು ಅಷ್ಟೇ 1-2 ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಹಾಕಿ ಇದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಈಗ ನೋಡಿ, 4 ಗಂಟೆಗಳ ಕಾಲ ಆದಮೇಲೆ ಈ ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿದು ಡ್ರೈ, ಹಾಗೇಳಿ ಕಂಪ್ಲೀಟ್ ಆಗಿ ಕೂಡ ಡ್ರೈ ಆಗಿರಲ್ಲ, ಹಾಗಂತ ಒದ್ದೇನೂ ಇರಲ್ಲ. ಓಕೆನಾ? ಒಂಥರ ವೆಟ್ ಆಗಿ ಇರುತ್ತೆ ಇದು. ಸೊ ಆ ಟೈಮ್ಗೆ ಇದನ್ನ ಎಲ್ಲ ಒಟ್ಟು ಮಾಡಿಕೊಂಡು ನಾವು ಕಜ್ಜಾಯ ಎಲ್ಲ ಮಾಡುವಾಗ ಏನು ಈ ಪ್ರೊಸೀಜರನ್ನು ಮಾಡ್ತೀವಿ ಅಲ್ವಾ, ಅದೇ ಥರ. ಓಕೆನಾ? ಈಗ ನೋಡಿ, ಇದು ಎಷ್ಟು ಚೆನ್ನಾಗಿ ಉದುರಾಗಿದೆ, ಹಾಗಂತ ಇದು ಒಣ ಅಂತ ಇಲ್ಲ. ಓಕೆನಾ? ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇಗಿದೆ ಹೇಳೋದು. ಕೈಯಲ್ಲಿ ಮುಟ್ರೆ ಒಂಥರ ಹಸಿ ತಣ್ಣಗಾಗಿ ಇರುತ್ತೆ. ಈ ರೀತಿ ರೆಡಿ ಮಾಡ್ಕೊಳ್ಳಿ. ಹಾಗೆ ಉದ್ದಿನಬೇಳೆ ಮತ್ತು ಮೆಂತೆ ಎಲ್ಲ ನೆನೆಸಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಈಗ ಚೆನ್ನಾಗಿ ತೊಳ್ಕೊಂಡು ಪುನಃ ನಾನೀಗ ಗ್ರೈಂಡರ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿನಲ್ಲಾದರೂ ಮಾಡ್ಬೋದು, ಬಟ್ ಏನು ಗೊತ್ತಾ, ನೀವು ಇದನ್ನು ಗ್ರೈಂಡರ್ಗೆ ಹಾಕ್ಕೊಂಡ್ರೆ ಫುಲ್ಲು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಇದು ಹಿಟ್ಟು. ಮತ್ತು ಮಂಡಕ್ಕಿನೂ ಅಷ್ಟೇ ಅರ್ಧ ಗಂಟೆ ಮೊದಲು, ಅಂದರೆ ರುಬ್ಬೋ ಅರ್ಧ ಗಂಟೆ ಮುಂಚೆ ನಾನು ಇದನ್ನು ನೆನೆಸಿಟ್ಕೊಂಡಿದ್ದೆ ಅಲ್ವಾ. ಸೊ ಆ ಮಂಡಕ್ಕಿ ಕೂಡ ಇದ್ರ ಜೊತೆಗೇನೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ, ಮಂಡಕ್ಕಿ ಮತ್ತು ಮೆಂತೆನ ಈಗ ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳಿ, ಯಾಕಂದರೆ ಗ್ರೈಂಡರ್ ಇಲ್ಲ ಅಂದರೆ ತಿರುಗಲ್ಲ. ಸಾಕಾಗುವಷ್ಟು ನೀರನ್ನು ಹಾಕಿಬಿಟ್ಟು ಈ ರೀತಿ ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಅದನ್ನು ಗ್ರೈಂಡರ್ಗೆ ಹಾಕ್ಕೊಂಡಿದ್ದೀನಿ ಅಲ್ವಾ. ಈ ಕಡೆಗೆ ನಾನು ಈ ಅಕ್ಕಿಯನ್ನು ನೆನೆಸಿಟ್ಕೊಂಡಿರೋದು, ಹರಿಗಿಟ್ಕೊಂಡಿರೋ ಅಕ್ಕಿ ಇದೆ ಅಲ್ವಾ, ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ತರಿ ಇರಬಾರ್ದು ಫ್ರೆಂಡ್ಸ್, ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ಹಾಗೆ ಈಗ ನೋಡಿ, ನಾನು ಉದ್ದಿನ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ನಾನು ಅದನ್ನೆಲ್ಲ ಅಂದರೆ ಗ್ರೈಂಡರಿಂದ ಉದ್ದಿ ಹಿಟ್ಟು ತೆಗಿಯೋದೆಲ್ಲ ತೋರಿಸ್ತಾ ಇದ್ರೆ ತುಂಬ ಲೆಂದಿ ಆಗಿಬಿಡುತ್ತೆ ವಿಡಿಯೋ ಅಂತ ಅಂದ್ಬಿಟ್ಟು ಈಗ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಫ್ಲಫಿ ಆಗಿದೆ ಅಲ್ವಾ. ಗ್ರೈಂಡರ್ಗೆ ಹಾಕ್ಕೊಂಡ್ರೇನೆ ಇದು ಈ ರೀತಿ ಬರುತ್ತೆ ಉದ್ದಿನ ಹಿಟ್ಟು, ಮತ್ತು ಚೆನ್ನಾಗಿ ಒದಗುತ್ತೆ. ಮತ್ತು ಇದು ಅಷ್ಟೇ, ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ಪೌಡರ್ ರೆಡಿ ಆಗಿದೆ. ಅದನ್ನು ಈ ಉದ್ದಿನ ಹಿಟ್ಟಿನ ಮಿಶ್ರಣಕ್ಕೆ ಎಲ್ಲ ಅಕ್ಕಿನೂ ಹಾಕ್ಕೊಳ್ತಾ ಇದ್ದೀನಿ, ಈ ಹಿಟ್ಟನ್ನು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಲಾಸ್ಟ್ವರೆಗೂ ಕೆಲವಷ್ಟು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂತಹ ದಾವಣಗೆರೆ ಬೆಣ್ಣೆ ದೋಸೆನ ನೀವು ಕೂಡ ಮಾಡ್ಕೊಳ್ಬೋದು. ಆ್ಯಕ್ಚುಲಿ ನನ್ನ ಮಗನಿಗೆ ಇದು ತುಂಬ ಇಷ್ಟ, ಅದಕ್ಕೋಸ್ಕರ ನಾನು ಅವನ ಬರ್ತ್ಡೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡಿದ್ದೆ. ಸೊ ಫುಲ್ ಡೀಟೇಲ್ ಆಗಿ ವಿಡಿಯೋನ ಇವತ್ತು ನಾನು ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನೀರು ಬೇಕಾಗಿತ್ತು, ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಓಕೆನಾ? ಆಮೇಲೆ ನೋಡಿ, ಇದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆಗೆ ಇದೆಷ್ಟು ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಲೇಬೇಕು ಫ್ರೆಂಡ್ಸ್, ಅಂದ್ರೆ ಮಾತ್ರ ಆ ಟೇಸ್ಟ್ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈಗಾಗಲೇ ನಾನು ಸಾಕಷ್ಟು ರೀತಿಯ ದೋಸೆ ರೆಸಿಪಿಗಳನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳು, ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಓಕೆನಾ? ಹಾಗೆ ನೋಡಿ, 1 ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀವು ರಾತ್ರಿ
ರಾತ್ರಿನೇ ಮಾಡಿರಬೇಕು. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ 1 ಚಮಚ ಸಕ್ಕರೆ ಹಾಕೊಂಡಿದ್ದೀನಿ, ಮತ್ತೆ 2 ಚಮಚ ಮೈದಾ ಹಿಟ್ಟನ್ನು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಫರ್ಮೆಂಟೇಷನ್ಗೋಸ್ಕರ ಹಾಗೆ ಇಟ್ಬಿಡೋಣ. ಓಕೆನಾ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅದು ಹುದುಗ್ ಬಂದಿರುತ್ತೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಫುಲ್ ಫ್ಲಫಿ ಆಗಿ ಬಂದಿರುತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಿಟ್ಟು ಅಂದ್ರೆ ಒಂಥರ ಹಗೂರವಾಗಿ ಇರುತ್ತೆ. ನಿಮ್ಗೆ ಇಲ್ಲಿ ನೋಡಿದ್ರೇನೆ ಗೊತ್ತಾಗ್ಬಹುದು ಹಿಟ್ಟು ಹೇಗೆ ರೆಡಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಬ್ಯಾಟರ್ ಅಂತೂ ರೆಡಿ ಆಗಿದೆ. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಒಂದು 3-4 ಹಸಿಮೆಣಸನ್ನ ಈ ರೀತಿ ಜಸ್ಟ್ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸರ್ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಅಂತ ಕೊಬ್ಬರಿ ಹಾಕೊಂಡಿದ್ದೀನಿ, ಮತ್ತೆ ಹಸಿ ಕೊಬ್ಬರಿ ಹಾಕೊಂಡಿದ್ದೀನಿ, ಮತ್ತೆ ಏಲಕ್ಕಿ ಮತ್ತೆ ಲವಂಗ ಹಾಕೊಂಡಿದ್ದೀನಿ. ಒಂದು 2-3 ಏಲಕ್ಕಿ ಹಾಕೊಂಡಿದ್ದೀನಿ, ಮತ್ತೆ 2-3 ಲವಂಗ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರನ್ನ ಹಾಕ್ಬಿಟ್ಟು ಇದನ್ನ ಮಿಕ್ಸರ್ಗೆ ಹಾಕಿ ರುಬ್ಕೊಂಡು ಈಗ ತೆಗೆದಿಟ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಸ್ವಲ್ಪ ಅದು ಫುಲ್ ನೈಸ್ ಆಗಬಾರ್ದು. ದಾವಣಗೆರೆ ಬೆಣ್ಣೆ ದೋಸೆ ಚಟ್ನಿ ಹೇಗಿರುತ್ತೆ ಅಲ್ವಾ, ಅದೇ ರೀತಿ ಒಂದು ಸ್ವಲ್ಪ ನಾನು ತರಿಯಾಗಿ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಕಡಾಯಿನ ಇಟ್ಟು ಅದಕ್ಕೆ ನೀರು ಹಾಕಿ ಅದು ಜಸ್ಟ್ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಇದನ್ನ ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆಗೆ ನೋಡಿ ಆಲೂಗಡ್ಡೆ ಒಂದು 3-4 ಆಲೂಗಡ್ಡೆನ ತಗೊಂಡು ಅದನ್ನ ಉಪ್ಪು ಹಾಕಿ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಅದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈಗ ಬೇಯಿಸ್ಕೊಂಡಿರೋಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಆಕ್ಚುಲಿ ಇಷ್ಟೇ ಅಲ್ವಾ ದಾವಣಗೆರೆ ಬೆಣ್ಣೆ ದೋಸೆಗೆ ಅವರು ಪಲ್ಯ ಕೊಡೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಬೆಸ್ಟ್ ಪಲ್ಯ ಕೂಡ ರೆಡಿ ಆಯ್ತು. ಚಟ್ನಿನ ಒಂದು ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಬೇಕು. ಇದು ಸಪ್ಪೆ ಇರುತ್ತೆ ಅಲ್ವಾ, ಬಟ್ ಇದಕ್ಕೆ ಮೆಣಸೆಲ್ಲ ಹಾಕ್ಬಿಟ್ರೆ ಅದ್ರ ಟೇಸ್ಟು ಬೇರೆನೆ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಹೇಗೆ ಮಾಡ್ತಾರೆ ಅಲ್ವಾ, ಅದೇ ರೀತಿ ನಾನಿವತ್ತು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿ ನೋಡಿ ಬೆಣ್ಣೆ ಕೂಡ ರೆಡಿ ಆಗಿದೆ. ಕೆನೆ ಎಲ್ಲ ಕಡ್ದ್ಬಿಟ್ಟು ಬೆಣ್ಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆಗ್ಲೇ ನಾನು ಕಾವಲಿ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಚೆನ್ನಾಗಿ ರೀತಿ ಒರೆಸ್ಕೊಂಡಿದ್ದೀನಿ. ಈಗ ನೋಡಿ ನಾನು ದೋಸೆನ ಹೊಯ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಹೇಗೆ ಬಂದಿತ್ತು ದೋಸೆ ಹೇಳೋದನ್ನ ಫುಲ್ ಅದು ಕಣ್ಣು ನೀವು ಜಸ್ಟ್ ಈ ರೀತಿ ಮಾಡ್ತೀರಿ ಅಲ್ವಾ, ಅವಾಗ್ಲೇನೆ ಫುಲ್ ಕಣ್ಣು ಆಗಿ ಬಂದಿರುತ್ತೆ. ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ಫ್ರೆಂಡ್ಸ್, ಚಳಿಗಾಲದಲ್ಲಿ ನೀವು ಒಂದು ಸ್ವಲ್ಪ ಬೇಗನೆ ಹಿಟ್ಟನ್ನ ರುಬ್ಬಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಹುಳಿ ಬಂದಿಲ್ಲ ಅಂತಾದ್ರೆ ದೋಸೆ ಈ ರೀತಿ ಕಣ್ಣು ಆಗಿ ಬರಲ್ಲ. ಬೇಕಿದ್ರೆ ಚಳಿಗಾಲದಲ್ಲಿ ನೀವು ಈ ದೋಸೆ ಮಾಡ್ತಾ ಇದ್ದೀರಿ ಅಥವಾ ಹಿಟ್ಟು ಹುಳಿ ಬಂದಿರಲಿಲ್ಲ ಅಂತಾದ್ರೆ 1 ಚಿಟಿಕೆಯಷ್ಟು ಸೋಡಾನ ಹಾಕ್ಬೋದು. ಬಟ್ ನಾನು ಇವತ್ತು ಸೋಡಾ ಏನು ಹಾಕಿಲ್ಲ, ನಾನು ಮುಂಚೆನೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ನೋಡಿ ಎಷ್ಟು ಟೇಸ್ಟಿಯಾಗಿರುವಂತಹ ದಾವಣಗೆರೆ ಬೆಣ್ಣೆ ದೋಸೆ ಈಗ ರೆಡಿ ಆಗಿದೆ. ಪಲ್ಯ ಮತ್ತೆ ಚಟ್ನಿ ಜೊತೆಗೆ ಇದನ್ನ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಮ್ಮೆ ಈ ದೋಸೆನ ಒಮ್ಮೆ ಟ್ರೈ ಮಾಡಿ. ಮತ್ತೆ ಹೇಗೆ ಬಂತು ಹೇಳೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ನಿಮಗೋಸ್ಕರ ಆ ರೆಸಿಪಿನ ತೋರಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.